ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ 2008ಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ 20 ಲೆಕ್ಕಗಳು, ಉತ್ತರ ಹಾಗೂ ವಿವರಣೆ. ಭಾಗ 1. ಪ್ರಶ್ನೆ ಸಂಖ್ಯೆ 11. ಎರಡು ಸಂಖ್ಯೆಗಳ ಮ, ಸ, ಅ 15 ಆದರೆ ಅವುಗಳ ಲ, ಸ, ಅ ಎಷ್ಟು? ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ 40, ಬಿ 45, ಸಿ 100, ಡಿ 200. ಸೊ ಇದಿಷ್ಟು ABCD ಆಪ್ಷನ್ಸ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಆಯ್ಕೆ ಕೊಟ್ಟಿದ್ದಾರಲ್ಲ, ಈ ಇಷ್ಟು 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರನ ಫೈಂಡ್ ಔಟ್ ಮಾಡಬೇಕು, ಕಂಡುಹಿಡಿಬೇಕು. ಸೊ ಯಾವುದು 15ರಿಂದ ಭಾಗ ಆಗುತ್ತೆ ಕರೆಕ್ಟಾಗಿ ಪೂರ್ಣ ಸಂಖ್ಯೆ ಬರಬೇಕು. 15ರಿಂದ ಯಾವ್ದು ಭಾಗ ಆಗುತ್ತೆ? 40 ಭಾಗ ಆಗಲ್ಲ, 45 ಆಗುತ್ತೆ. ಗೊತ್ತಾಯ್ತಲ್ಲ? ಸೊ 45 15ರಿಂದ ಕರೆಕ್ಟಾಗಿ ಭಾಗ ಆಗುತ್ತೆ. 100 ಕೂಡ 15ರಿಂದ ಭಾಗ ಆಗಲ್ಲ. 200 ಕೂಡ 115ರಿಂದ ಭಾಗ ಆಗಲ್ಲ. ಅಲ್ಲಿಗೆ 40, 100, 200 ಇವು 3 15ರಿಂದ ಭಾಗ ಆಗಲ್ಲ. ಹಾಗಾಗಿ ಉತ್ತರ ಬಿ. ಸೊ 45 15ರಿಂದ ಭಾಗ ಆಗುತ್ತೆ. ಸೊ ಅವುಗಳ ಲ, ಸ, ಅ 45. ಗೊತ್ತಾಯ್ತಲ್ಲ? ಉತ್ತರ ಬಿ 45. ಏಕೆಂದರೆ ಎರಡು ಸಂಖ್ಯೆಗಳ ಮ, ಸ, ಅ 15 ಆದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 15 ಎಂದು ಅರ್ಥ. ಮ, ಸ, ಅ ಎಂದರೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳು ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತವೆ ಎಂದು. ಇಲ್ಲಿ ಒಂದು ಸಂಖ್ಯೆ 15 ಆದರೆ 15ರಿಂದ ಭಾಗಿಸಲ್ಪಡುವ ಇನ್ನೊಂದು ಸಂಖ್ಯೆ 4 ಉತ್ತರ ಸಂಖ್ಯೆಗಳಲ್ಲಿ 45. ಆದುದರಿಂದ ಅವುಗಳ ಲ, ಸ, ಅ 45. ಗೊತ್ತಾಯ್ತಲ್ಲ? ಉತ್ತರ 45. ಯಾಕೆ ಅಂದರೆ ಅಲ್ಲಿ ಪ್ರಶ್ನೆನಲ್ಲೇನು ಹೇಳಿದ್ದಾರೆ, ಎರಡು ಸಂಖ್ಯೆಗಳ ಮ, ಸ, ಅ 15 ಆದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 15 ಅಂತ ಗೊತ್ತಾಗತ್ತೆ. ಗೊತ್ತಾಯ್ತಲ್ಲ? ಮ, ಸ ಎಂದರೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳು ಯಾವ ಅತಿ ದೊಡ್ಡ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತವೆ. ಇವಾಗ ಇಲ್ಲಿ ಫಸ್ಟ್ದು ಏನು ಕೊಟ್ಟಿದ್ದು, ಎನಲ್ಲಿ 40 ಅಂತ ಕೊಟ್ಟಿದ್ದಾರೆ, ಬಿನಲ್ಲಿ 45 ಅಂತ ಕೊಟ್ಟಿದ್ದಾರೆ, ಸಿನಲ್ಲಿ 100 ಅಂತ ಕೊಟ್ಟಿದ್ದಾರೆ, ಡಿನಲ್ಲಿ 200 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಸಂಖ್ಯೆಗಳ ಮ, ಸ, ಅ 15 ಆದರೆ ಅಂತ ಕೇಳಿದ್ದಾರೆ. ಮ, ಸ, ಅ ಗೊತ್ತಾಯ್ತಲ್ಲ? 15 ಆದರೆ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 15 ಅಂತ ಇಟ್ಕೋಬೇಕು. ಒಂದು ಸಂಖ್ಯೆ 15, ಇನ್ನೊಂದು ಸಂಖ್ಯೆ ಯಾವುದು ಅಂತ. 15 ಇಲ್ಲಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ಸ್ ಹೇಳಬೇಕು. 40 ಅಲ್ಲ, 15ರದ್ದು ಮಗ್ಗಿ ನೋಡಿ ಅದರಲ್ಲಿ 40 ಬರುತ್ತಾ? ಬರಲ್ಲ. 15ನೇ ಮಗ್ಗಿನಲ್ಲಿ 45 ಬರುತ್ತಾ? ಬರುತ್ತೆ. ಸೊ ಹಾಗಾದರೆ ಇದು ಬರುತ್ತೆ. 100 ಬರುತ್ತಾ 15ನೇ ಮಗ್ಗಿನಲ್ಲಿ? ಬರಲ್ಲ, ಇದು ಬರಲ್ಲ. ಸೊ ಏನು ಕೂಡ ಬರಲ್ಲ, 40 ಕೂಡ ಬರಲ್ಲ, 100 ಕೂಡ ಬರಲ್ಲ, 200 ಬರುತ್ತಾ 15ನೇ ಮಗ್ಗಿನಲ್ಲಿ? ಬರಲ್ಲ. ಗೊತ್ತಾಯ್ತಲ್ಲ? ಹಾಗಾಗಿ ಉತ್ತರ ಏನಾಗುತ್ತೆ? ಬಿ ಆಗುತ್ತೆ. ಸೊ 15 ಒಂದು, ಇನ್ನೊಂದು 45. ಗೊತ್ತಾಯ್ತಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್.